ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮು ಸತ್ಯ ಸಂಕಲ್ಪ ಪ್ರಭು ಸಭಾ ಕಾಲ ಬಸ್ ತೋರಿ ಮೈ ರಘುಬೀರ್ ಸರನ್ ಅಬ್ ಜಾऊं ದೇಹು ಜನಿ ಖೋರಿ ಅಸ ಕಹಿ ಚಲಾ ಬಿಭೀಷಣು ಜಬಹಿ आयुहीन भये सब तबही साधु अवज्ञा तुरत भवानी कर कल्याण अखिल कै हानि रावण जबहि विभीषण त्यागा भयवु विभव बिनु तबहि अभागा चलेवु हरषि रघुनायक पाही करत मनोरथ बहु मन माही देखी हवु जाई चरण जल जाता अरुण मृदुल सेवक सुखदाता जय पद परसी तरी ऋषि नारी दंडक कानन पावनकारी जो पद जनक सुता उर लाये कपट कुरंग संग धर धाये हर उर सर सरोज पद जेई अहो भाग्य मೈ ದೇಖಿಹವು ತೇಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಒದ್ರೂ ಕೂಡ ವಿಭೀಷಣ ಏನು ಮಾಡ್ತಾನೆ, ಮತ್ತೆ ಮತ್ತೆ ಕಾಲು ಹಿಡ್ಕೊಂಡು ಹೇಳ್ತಾನೆ, ನೀವು ನನಗೆ ತಂದೆ ಸಮಾನ, ನೀವೇನು ನನಗೆ ಹೊಡೆದ್ರಿ, ಆದರೆ ನಾನು ಇದರಿಂದ ದುಃಖ ಪಡೋದಿಲ್ಲ. ಆದರೆ ಅಣ್ಣ, ನಾನೇನು ಹೇಳೋದಂದರೆ ಶ್ರೀರಾಮನನ್ನು ಭಜಿಸೋದ್ರಲ್ಲೇ ನಿಮಗೆ ಒಳ್ಳೆಯದು ಅನ್ನೋದಿರೋದು, ನಿಮಗೆ ಹಿತ ಅನ್ನೋದಿರೋದು ಅಂತ ಹೇಳಿ ವಿಭೀಷಣ ಏನು ಮಾಡ್ದ, ತನ್ನ ಮಂತ್ರಿಗಳ ಜೊತೆ ಆಕಾಶ ಮಾರ್ಗದಲ್ಲಿ ನಿಂತು ಎಲ್ಲರೂ ಕೇಳೋ ಹಾಗೆ ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನವನು? ಹೇ ರಾವಣ, ಶ್ರೀರಾಮ ಸತ್ಯ ಸಂಕಲ್ಪನು, ಸರ್ವಶಕ್ತಿ ಸಂಪನ್ನನು ಆದಂತಹ ಪ್ರಭುವಾಗಿದ್ದಾನೆ. ಅಂದರೆ ಅವನು ಸಾಮಾನ್ಯ ಅಂತ ತಿಳ್ಕೋಬೇಡ, ಅವನು ಸರ್ವಶಕ್ತಿವಂತ ಮತ್ತು ಸತ್ಯ ಸಂಕಲ್ಪ. ಅವನು ನಿನ್ನ ಸಭೆ ಇದೆಯಲ್ಲ, ಅದು ಕಾಲದ ವಶವಾಗಿದೆ. ನಿನ್ನ ಸಭೆ ಯಾರ್ಯಾರು ನಿನ್ನ ಜೊತೆ ಇದ್ದಾರೋ ಎಲ್ಲರೂ ಕೂಡ ಕಾಲಕ್ಕೆ ವಶರಾಗೋಗಿದ್ದಾರೆ. ಅದಕ್ಕೋಸ್ಕರ ನಾನೀಗ ಶ್ರೀರಾಮನಿಗೆ ಶರಣ ಹೋಗ್ತೀನಿ. ಅಂದರೆ ಇಲ್ಲೆಲ್ಲ ಬರೀ ರಾಮನ ವಿರುದ್ಧನೇ ಇದ್ದಾರೆ. ಸೊ ಕಾಲ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿದೆ, ಅಂದರೆ ಮೃತ್ಯು ನಿಮ್ಮ ತಲೆ ಮೇಲೆ ಓಡಾಡ್ತಾ ಇದೆ ಅಂತ. ಯಾರು ಭಗವಂತನಿಗೆ ವಿಪರೀತವಾಗಿ ನಡ್ಕೊಳ್ತಾರೋ ಅವ್ರ ಜೊತೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಶ್ರೀರಾಮನ ಹತ್ರಕ್ಕೆ ನಾನು ಶರಣಾಗತಿಗೆ ಹೋಗ್ತೀನಿ, ಮತ್ತೆ ನೀನು ನನ್ನನ್ನು ದೂಷಿಸಬೇಡ ಅಂತನ್ಬಿಟ್ಟು ಹೇಳಿ ರಾಮ ಭಕ್ತನಾದಂತಹ ವಿಭೀಷಣ ಹೊರಟು ಹೋಗ್ತಾನೆ. ಯಾಕಂದರೆ ನನ್ನನ್ನು ಬಿಟ್ಟು ಹೋದ ಅಥವಾ ನನಗೆ ಮೋಸ ಮಾಡಿ ಹೋದ ಅಂತೆಲ್ಲ ನೀನು ಹೇಳಬಾರ್ದು. ಈಗಲೇ ಹೇಳ್ತಾ ಇದ್ದೀನಿ, ರಾಮನನ್ನು ಭಜಿಸು, ನಿನಗೂ ಒಳ್ಳೆಯದಾಗುತ್ತೆ, ನಾನು ಇಲ್ಲೇ ಇರ್ತೀನಿ. ಆದರೆ ನೀವೆಲ್ಲ ರಾಮನ ವಿರುದ್ಧ ಇರೋದ್ರಿಂದ ನಾನು ಇಲ್ಲಿರೋದಿಲ್ಲ, ನಾನು ಹೊರಟೋಗ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಇವನು ಹೋದ ತಕ್ಷಣ ರಾಕ್ಷಸರ ಮೃತ್ಯು ಸನ್ನಿಹಿತವಾಗುತ್ತೆ. ನೋಡಿ, ಇಲ್ಲಿ ಆ ವಿಭೀಷಣ ಇದ್ದಿದ್ದರಿಂದ ಅವನ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತಲ್ಲ, ಅದು ಕೂಡ ಲಂಕೆಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುತ್ತೆ. ಆದರೆ ಈಗ ಯಾವಾಗ ವಿಭೀಷಣನೇ ಹೊರಟೋದ್ನೋ, ಮತ್ತು ಅವನಿಗೆ ರಾವಣ ಏನು ಮಾಡಿದ್ದಾನೆ, ಒದ್ದಿದ್ದಾನೆ, ಬೇರೆ ಅವನನ್ನು ಹಾಳಿಸಿ ಮಾತಾಡಿದ್ದಾನೆ, ಅವನಿಗೆ ಅಗೌರವವನ್ನು ತೋರಿಸಿದ್ದಾನೆ, ಅವಮಾನ ಮಾಡಿದ್ದಾನೆ. ಅದಕ್ಕೋಸ್ಕರ ಈಗ ರಾಕ್ಷಸರ ಮೃತ್ಯು ಆಗೋದಂತೂ ಖಂಡಿತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಶಿವ ಹೇಳ್ತಾನೆ ಪಾರ್ವತಿಗೆ, ಭವಾನಿ, ಸಜ್ಜನರ ಅಪಮಾನ ಆಗಿದ ತಕ್ಷಣ, ಅಂದರೆ ಯಾರು ಸಜ್ಜನರಾಗಿರ್ತಾರೋ ಅವ್ರಿಗೆ ಯಾರಾದರೂ ಏನಾದರೂ ಅವಮಾನ ಮಾಡಿದ ತಕ್ಷಣನೇ ಆ ಶ್ರೇಯಸ್ಸು ಅನ್ನೋದನ್ನೇ ಅದು ನಾಶ ಮಾಡಿಬಿಡುತ್ತೆ. ಅಂದರೆ ಯಾರು ಆ ರೀತಿ ಅವ್ರಿಗೆ ಅವಮಾನ ಮಾಡ್ತಾರೋ ಅವ್ರಿಗೇನಾದರೂ ಶ್ರೇಯಸ್ಸು ಅನ್ನೋದಿದ್ರೆ ಅದು ಕೂಡ ಹಾಳಾಗ್ಬಿಡುತ್ತೆ. ರಾವಣ ವಿಭೀಷಣನನ್ನು ತ್ಯಾಗ ಮಾಡಿದ ಮರುಕ್ಷಣನೇ ಆ ನಿರ್ಭಾಗ್ಯನ ವೈಭವ ಅನ್ನೋದು ಕೆಳಮುಖವಾಯಿತು. ಅಂತಂದರೆ ಏನು? ರಾವಣನಿಗೆ ನಿರ್ಭಾಗ್ಯ ಅನ್ನೋದು ಸುತ್ತಕೊಳ್ಳುತ್ತೆ. ವಿಭೀಷಣ ತುಂಬ ಸಂತೋಷದಿಂದ ಮನಸ್ಸಲ್ಲಿ ಅನೇಕ ಮನೋರಥಗಳನ್ನು ಹಾಕ್ಕೊಳ್ತಾ ಇದ್ದಾನೆ. ಅಂದರೆ ಅವನಿಗೆ ಇವಾಗ ಏನೇನೆಲ್ಲ ಆಗಬಹುದು ಅಂತ ಅವನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಅವನು ಖುಷಿ ಆಗ್ತಾ ಇದೆ. ನೋಡಿ, ಇಲ್ಲಿ ರಾವಣನ ಜೊತೆ ಇದ್ದರು, ಅದು ತನ್ನ ಧರ್ಮ ಆಗಿತ್ತು. ತನ್ನ ಅಣ್ಣ ಎಂಥವನಾದರೂ ಕೂಡ ಅವನ ಜೊತೆ ಇದ್ದು ಅವನಿಗೆ ಸಹಾಯ ಮಾಡಬೇಕು ಅಂತ. ಯಾವಾಗ ಅವನು ರಾಮನಿಗೆ ವಿರುದ್ಧವಾಗಿ ನಡ್ಕೊಂಡ್ನೋ ಅವನು ಅಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಈಗ ತನ್ನ ಆರಾಧ್ಯದ ಹತ್ರ ಹೋಗ್ತಾ ಇದ್ದೀನಲ್ಲ ಅನ್ನೋವಂಥ ಒಂದು ಸಂತೋಷ ಬೇರೆ, ಏನೇನು ಆಗಬಹುದು ಅಂತಂದ್ಬಿಟ್ಟು ಅವನ ಮನಸ್ಸಲ್ಲೇ ಏನೇನೋ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ. ಮನಸ್ಸಲ್ಲಿ ಏನೇನೋ ಅಂದ್ಕೊಳ್ತಾ ಅವನು ಶ್ರೀರಾಮನ ಹತ್ರಕ್ಕೆ ಹೋಗ್ತಾನೆ. ಇಲ್ಲಿಂದ ನಾವು ವಿಭೀಷಣನ ಶರಣಾಗತಿಯ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ.
ವಿಭೀಷಣ ಏನು ಮಾಡ್ದ, ರಾಮನ ಹತ್ರ ಹೋಗ್ತಾ ಮನಸ್ಸಲ್ಲಿ ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಈಗಲೇ ಹೋಗಿ ಕೆಂದಾವರೆಯ ಹಾಗಿರುವಂತಹ, ನೋಡಿ ಕೆಂಪಾದ ತಾವರೆ ಹೇಗಿರುತ್ತೋ ಹಾಗಿರುವಂತಹ ಮೃದು ಮನೋಹರವಾದಂತಹ ಆ ಶ್ರೀರಾಮನ ಪವಿತ್ರ ಚರಣಗಳನ್ನು ದರ್ಶನ ಮಾಡ್ತೀನಿ. ಅಂದರೆ ಈಗ ನನಗೆ ಆ ಭಗವಂತನ ಪಾದಕಮಲಗಳನ್ನು ದರ್ಶನ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಸೊ ನಾನೆಷ್ಟು ಪುಣ್ಯವಂತ. ಅದು ಸೇವಕರಿಗೆ ಸುಖಪ್ರದವಾಗಿರುವಂಥದ್ದು ಯಾವುದು? ಭಗವಂತನ ಚರಣಗಳು. ಅವುಗಳ ಸ್ಪರ್ಶದಿಂದಾನೇ ಋಷಿ ಪತ್ನಿ ಇದ್ದಾಳಲ್ಲ ಅಹಲ್ಯೆ, ಅವಳು ಕೂಡ ಉದ್ಧಾರವಾದ್ಲು. ಭಗವಂತನ ಚರಣದ ಒಂದು ಬೆರಳು ತಗ್ಲಿದ ತಕ್ಷಣ ಅವಳು ಒಂದು ಕಲ್ಲಾಗಿರ್ತಾಳಲ್ವ, ಅದರಿಂದ ಅವಳು ಮತ್ತೆ ತನ್ನ ರೂಪವನ್ನ ಪಡಿತಾಳೆ. ಅಂದ್ರೆ ತನ್ನ ಶಾಪದಿಂದ ಮುಕ್ತಳಾಗ್ತಾಳ ಅವಳು. ಆಮೇಲೆ ಅದೇ ಪಾದಗಳು ದಂಡಕಾರಣ್ಯವನ್ನ ಪವಿತ್ರಗೊಳಿಸಿದ್ವು. ಯಾಕಂದ್ರೆ ದಂಡಕಾರಣ್ಯದಲ್ಲೇ ಅವನು ವಾಸ ಆಗಿರ್ತಾನಲ್ವಾ, ಅದಕ್ಕೋಸ್ಕರ. ಮತ್ತೆ ಆ ಪಾದಗಳನ್ನೇ ಜಾನಕಿ ದೇವಿ ಸದಾ ಕಾಲ ಧ್ಯಾನಿಸ್ತಾ ಇರ್ತಾಳೆ. ಕಪಟ ಮೃಗವನ್ನ ಹಿಡಿಯೋದಕ್ಕೋಸ್ಕರ ಓಡಾಡಿದ್ದು ಅದೇ ಪಾದಗಳು. ಯಾವುದು? ಜಿಂಕೆಯನ್ನ ಹಿಡಿಬೇಕು ಅಂತ ರಾಮ ಓಡ್ತಾನಲ್ವಾ, ಆ ಪಾದಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಜಿಂಕೆಯನ್ನ, ಬಂಗಾರದ ಜಿಂಕೆ ಅಂತ ಹೇಳ್ತೀವಿ, ಅದನ್ನು ಹಿಡಿಯೋಕ್ಕೋಸ್ಕರ ಓಡಾಡಿದ್ದು ಕೂಡ ಅದೇ ಪಾದಗಳು. ಹರನ ಮಾನಸ ಸರೋವರದಲ್ಲಿ, ಅಂದ್ರೆ ಏನು, ಶಿವ ತನ್ನ ಮನಸ್ಸಿನಲ್ಲಿ ಸದಾ ಜಪ ಮಾಡ್ತಿರ್ತಾನಲ್ವಾ, ಸೊ ಆ ಶಿವನ ಮಾನಸ ಸರೋವರದಲ್ಲಿ ವಿರಾಜಿಸ್ತಾ ಇರುವಂತಹ ಪಾದ ಪದ್ಮಗಳೂ ಕೂಡ ಅವೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂತಹ ಪಾದ ಪದ್ಮಗಳನ್ನ ಇವತ್ತು ನಾನು ಕಣ್ಣಾರೆ ನೋಡ್ತೀನಿ, ಇದು ನನ್ನ ಅಹೋಭಾಗ್ಯವೇ ಆಗಿದೆ ಅಂತಂದ್ಬಿಟ್ಟು ಅವನು ತನ್ನ ಭಾಗ್ಯದ ಬಗ್ಗೆ, ತನಗೆ ಸಿಕ್ಕಿರುವಂಥ ಒಂದು ಅವಕಾಶದ ಬಗ್ಗೆ ಅವನು ಸಂತೋಷ ಪಡ್ತಾ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಯಾವಾಗ ಆ ಪಾದಗಳನ್ನು ನಾನು ಕಣ್ತುಂಬ ನೋಡ್ತೀನೋ ಅಂತಂದ್ಬಿಟ್ಟು ಅವನು ಆಸೆಯಿಂದ ಹೋಗ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.